ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇಂಡಿಯನ್ ಪೋಸ್ಟ್ ನ ಸ್ಪೆಷಲ್ ಭರ್ತಿ 30,040 ಒಂದು 6 ಮೆರಿಟ್ ಲಿಸ್ಟನ್ನು ಜಾರಿ ಮಾಡಿದ್ದಾರೆ. ಒಂದು 5ನೇ ಮೆರಿಟ್ ಲಿಸ್ಟನ್ನು ಒಂದು ಜಾರಿ ಮಾಡಿದ ತಕ್ಷಣ ಒಂದು 6 ಮೆರಿಟ್ ಲಿಸ್ಟನ್ನು ಯಾವ ಡೇಟಿಗೆ ಒಂದು ಬಿಡುಗಡೆಯನ್ನು ಮಾಡ್ತಾರೆ ಅಂತ ಹೇಳಿದಂಥ ಒಂದು ಡೇಟಿಗೆ ಏನಪ್ಪ ಅಂತಂದರೆ ಒಂದು 6 ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಹಾಗೆ ಎಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ, ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ 7ನೇ ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡುಗಡೆಯನ್ನು ಮಾಡ್ತಾರೆ, ಹಾಗೆ ಟೋಟಲ್ ಆಗಿ ಎಷ್ಟು ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ, ಯಾವ ರೀತಿಯಾಗಿ GDSನ ಒಂದು ಮೆರಿಟ್ ಲಿಸ್ಟನ್ನು ಚೆಕ್ ಮಾಡೋದಂತ ಅದನ್ನು ಕೂಡ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಟಾಪಿಕ್ಗೆ ಹೋಗೋಣ. ಮೊದಲಿಗೆ ಯಾರ್ಯಾರು ಒಂದು 6 ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಅದರ ಜೊತೆಗೇನೆ ಯಾರ್ಯಾರು ಒಂದು 6 ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿಲ್ಲ, ಅದರ ಜೊತೆಗೇನೆ ಯಾವಾಗ ಒಂದು 7th ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ ಅಂತ ನೋಡೋದಾದರೆ ಈಗಾಗಲೇ 6 ಮೆರಿಟ್ ಲಿಸ್ಟನ್ನು ಜಾರಿ ಮಾಡಿದ್ದಾರೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಕೊನೆ ಎಂಡಿಗೆ ನಾನು ಯಾವ ರೀತಿಯಾಗಿ ಚೆಕ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ 6 ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಅಂತ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾರೆ. ಅಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಫುಲ್ ಅಪ್ ಆಗಿ ಮುಗಿಸೋದ ತಕ್ಷಣ ಅವರಿಗೆ ಒಂದು ಮನೆಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಮುಖಾಂತರ ಅವರ ಒಂದು ಡೀಟೇಲ್ಸ್ ಅಂದರೆ ಫುಲ್ ಡೀಟೇಲ್ಸು ಅಲ್ಲಿ ಇರುತ್ತೆ. ನೀವು ಏನಪ್ಪ ಅಂತಂದರೆ ಒರಿಜಿನಲ್ ಡಾಕ್ಯುಮೆಂಟನ್ನೇ ಒಯ್ಯಬೇಕಾಗುತ್ತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ. ಮೊದಲಿಗೆ ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಮಾಣ ಪತ್ರ ಇದುವರೆಗೂ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿಲ್ಲ ನಿಮಗೆ. ಈಗ ಏನಪ್ಪ ಅಂತಂದರೆ ಯಾವ ಪ್ರಮಾಣ ಪತ್ರ ಅಂತಂದರೆ ನಿವಾಸ ಪ್ರಮಾಣ ಪತ್ರ ನೀವು ಒಂದು ತೆಗೆದುಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂದರೆ ನಿಮ್ಮ ಗ್ರಾಮ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಿಮ್ಮ ಒಂದು ನೆಮ್ಮದಿ ಕೇಂದ್ರದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ನಿವಾಸ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆ ನಿವಾಸ ಪ್ರಮಾಣ ಪತ್ರನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ GDSನ ಒಂದು ಮೆರಿಟ್ ಲಿಸ್ಟಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರಾ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಟೈಮ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಒಂದು 6 ಮೆರಿಟ್ ಲಿಸ್ಟಲ್ಲಿ ಏನಪ್ಪ ಅಂತಂದರೆ ಒಂದು 80% ಹಾಗೆ 70% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಸೆಲೆಕ್ಷನ್ ಆಗಿದೆ. ಅದರೊಳಗೆ ಒಂದು ಗುಜರಾತ್ ರಾಜ್ಯದಲ್ಲಿ, ಅದರ ಜೊತೆಗೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಇಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂದರೆ ಆ ರಾಜ್ಯದಲ್ಲಿ ಅಂತರೂ ಏನಪ್ಪ ಅಂತಂದರೆ ಲೋ ಲೆವೆಲ್ ತುಂಬಾ ಕಟ್ ಆಫ್ ಹೋಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಪ್ಪ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಈ ಯಾವತ್ತಿಗೂ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ. ಆದರೆ ಈಗ ಮಾತ್ರ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿಲ್ಲ. ನೋಡೋಣ ಯಾವ ರೀತಿಯಾಗಿ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ಒಂದು ಸ್ಕ್ರೀನ್ ಮೇಲೆ ಹೋಗಿ ನಮಗೆ ಒಂದು ಈ ವಿಡಿಯೋದ ಎಂಡಿನಲ್ಲಿ ಒಂದು ತಿಳಿಸ್ಕೊಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಒಂದು 82 ಇರುವಂತಹ ವಿದ್ಯಾರ್ಥಿಗಳು ನನಗೆ ಕಮೆಂಟನ್ನು ಮಾಡ್ತಾರೆ, ನಮ್ಮ ಒಂದು ಸೆಲೆಕ್ಷನ್ ಆಗುತ್ತಾ ಅಥವಾ ಇಲ್ವಾ. ಹಾಗೆ 90 ಇರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಕಮೆಂಟನ್ನು ಮಾಡ್ತಾರೆ. ಆದರೆ ಈಗೇನಪ್ಪ ಅಂತಂದರೆ 90% ಇರುವಂತಹ ವಿದ್ಯಾರ್ಥಿಗಳದ್ದು ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಅದೇ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂತಂದರೆ ಒಂದು 80 ಮತ್ತು 70% ಇರುವಂತಹ ವಿದ್ಯಾರ್ಥಿಗಳದ್ದು ಏನಪ್ಪ ಅಂತಂದರೆ ಪಕ್ಕದ ರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂತಂದರೆ ಒಂದು ಸೆಲೆಕ್ಷನ್ ಆಗ್ತಾ ಇದೆ. ಇನ್ನು ಗುಜರಾತಲ್ಲಿ ಅಂತರೂ ಹೇಳೋದು ಬೇಡ. ಯಾಕಪ್ಪ ಅಂತಂದರೆ ಇಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗುತ್ತೆ ಏನಪ್ಪ ಅಂತಂದರೆ ನಮ್ಮ ಗುಜರಾತ್ ರಾಜ್ಯದಲ್ಲಿ. ಯಾರಾದರೂ ನೀವು ಏನಪ್ಪ ಗುಜರಾತ್ ರಾಜ್ಯದಲ್ಲಿ ಇಷ್ಟೊತ್ತಿಗಾಗಲೇ ಇದ್ದಿದ್ದರೆ ಈಗಾಗಲೇ ಒಂದು ಸೆಲೆಕ್ಷನ್ ಆಗಿ ನೀವು ಒಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಾಯಿದ್ರೆ ಆದರೂ ಕೂಡ ಪರವಾಗಿಲ್ಲ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಕೂಡ ಒಂದು ಟೋಟಲ್ ಆಗಿ ಎಷ್ಟು ಮೆರಿಟ್ ಲಿಸ್ಟನ್ನು ಬಿಡುಗಡೆನ ಮಾಡ್ತಾರೆ ಅಂತ ಕೇಳ್ತಾ ಇದ್ದರು. ಟೋಟಲ್ ಆಗಿ ಇದುವರೆಗೂ ಒಂದು 7 ಮೆರಿಟ್ ಲಿಸ್ಟನ್ನು ಬಿಡುಗಡೆನ ಮಾಡ್ತಾಯಿದ್ರು. ಆದರೆ ಈಗ ಏನಪ್ಪ ಅಂದರೆ ಒಂದು 8 ಮೆರಿಟ್ ಲಿಸ್ಟನ್ನು ಬಿಡುಗಡೆನ ಮಾಡಿದ್ದಾರೆ ಒಂದು ಹಿಂದಿನ ಒಂದು ಸ್ಪೆಷಲ್ ಭರ್ತಿಯಲ್ಲಿ. ಇಲ್ಲಿ ಯಾವ ರೀತಿಯಾಗಿ ಏನಪ್ಪ ಅಂತಂದರೆ ಒಂದು ಪೋಸ್ಟ್ಗಳು ಉಳ್ಕೋತಾ ಹೋದಂತೆ ಏನಪ್ಪ ಅಂತಂದರೆ ಒಂದು ಮೆರಿಟ್ ಲಿಸ್ಟನ್ನು 9, 10 ಈ ರೀತಿಯಾಗಿ ಒಂದು GDSಲ್ಲಿ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಲಿಮಿಟ್ ಇಲ್ಲ. ಲಾಸ್ಟ್ ಲಿಮಿಟ್ ಅಂದರೆ ಒಂದು 10 ಇರ್ಬೋದು. ಆದರೂ ಕೂಡ ಒಂದು 8 ಮೆರಿಟ್ ಲಿಸ್ಟು 7 ಮೆರಿಟ್ ಲಿಸ್ಟು ಒಂದು ಬಿಡೋದು ಮಾತ್ರ ಕನ್ಫರ್ಮೇ. ಆ ರಾಜ್ಯದಲ್ಲಿ ಒಂದು ಪೋಸ್ಟ್ಗಳು ಉಳ್ಕೊಂಡ್ರೆ ಮಾತ್ರ ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಒಂದು ಯಾವ ರೀತಿಯಾಗಿ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿದರೆ ಎಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ಒಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಒಂದು ಸ್ಕ್ರೀನ್ ಮೇಲೆ ಹೋಗೋಣ. GDS ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀವಿ. ಇಲ್ಲಿ ಕೆಳಗಡೆ ನೋಡ್ಬೋದು GDS ಸ್ಪೆಷಲ್ ಡ್ರೈವ್ 2023 ಮೇ ಅಂತ ಇದೆ. ಅದು ಒಂದು 8 ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರಲ್ಲ, ಅದನ್ನು ಹೇಳಿದೆ ನಿಮಗೆ. ಇಲ್ಲಿ ಈ ರೀತಿಯಾಗಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಮಾಡಿದರೆ ಟೋಟಲ್ ಆಗಿ 8 ಮೆರಿಟ್ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇನ್ನೂ ಒಂದು 9ನೇ ಮೆರಿಟ್ ಲಿಸ್ಟನ್ನು ಕೂಡ ಬಿಡುಗಡೆಯನ್ನು ಮಾಡ್ತಾರೆ. ಆದರೆ ನಾವು ಈಗ ಒಂದು 6 ಮೆರಿಟ್ ಲಿಸ್ಟನ್ನು ಅಂದರೆ ಶೆಡ್ಯೂಲ್ ಟು GDS 2023 ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದರ ಕೆಳಗಡೆ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರಾಜ್ಯವನ್ನು ಚಾಯ್ಸ್ ಮಾಡ್ಕೊಂಡು ಯಾವ ರಾಜ್ಯದಲ್ಲಿ ಎಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ತಿಳ್ಕೋಬೋದು. ಈಗ ನಾವು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಕ್ಲಿಕ್ ಮಾಡೋಣ. ಕರ್ನಾಟಕ ರಾಜ್ಯದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಏನಪ್ಪ ಅಂದರೆ ಒಂದು ಲಾಸ್ಟ್ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾದಂತ ಅಂದರೆ ಒಂದು 6 ಮೆರಿಟ್ ಲಿಸ್ಟು. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ ನಿಮಗೆ. ಅಲ್ಲಿ ಯಾವ ರೀತಿಯ ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದೆ ಅಂತ ನೋಡೋದಾದರೆ ಇಲ್ಲಿ ಏನಪ್ಪ ಅಂತಂದರೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಲೋ ಲೆವೆಲ್ ಕಟ್ ಆಫ್ ಅಂದರೆ ಒಂದು 93 ಹೈಯೆಸ್ಟ್ ಲೋ ಲೆವೆಲ್ ಕಟ್ ಆಫ್ ಹೇಳ್ತಾ ಇದ್ದೀನಿ. ಅಂದರೆ ಹೈಯೆಸ್ಟ್ ಲೋ ಕಟ್ ಆಫ್ ಅಲ್ಲ,
ಹೈಯೆಸ್ಟ್ ಲೋ ಲೆವೆಲ್ ಕಟ್ ಆಫ್ ಅಂದರೆ ಅಗದಿ ಕೆಳಗಿನ ಒಂದು ಲೋ ಲೆವೆಲ್ ಕಟ್ ಆಫ್ ಅಂದರೆ ಒಂದು 93 ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ಅದು ಕೂಡ ಅವರು UR ಕ್ಯಾಟಗರಿ ಅವ್ರದ್ದು ಒಂದು ಸೆಲೆಕ್ಷನ್ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಅಂದರೆ ರೇರು ಒಂದು ಲೋ ಲೆವೆಲ್ ಕಟ್ ಆಫ್ ಹೋಗೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈ ಲೆವೆಲ್ ಕಟ್ ಆಫ್ ಇದೆ. ಈಗ ನಮ್ಮ ಒಂದು ಪಕ್ಕದ ರಾಜ್ಯ ಮಹಾರಾಷ್ಟ್ರ ರಾಜ್ಯವನ್ನೇ ನೋಡೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ ಏನಪ್ಪ ಅಂದರೆ ಯಾವ ರೀತಿ ಕಟ್ ಆಫ್ ಇದೆ ಅಂದರೆ ಒಂದು 6 ಮೆರಿಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೊದಲನೇ ಪೇಜಲ್ಲಿ ಏನಪ್ಪ ಅಂತಂದರೆ ನಿಮಗೆ 80% ಇರುವಂತಹ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ಲೈವ್ ಪ್ರೂಫಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 84 ಇರುವಂತಹ ವಿದ್ಯಾರ್ಥಿಯದ್ದು ಏನಪ್ಪ ಅಂದರೆ ಒಂದು ಮೊದಲನೇ ಪೇಜ್ನಲ್ಲೇ ಇದು ಟೋಟಲ್ ಆಗಿ ಎಷ್ಟು ಅಂದರೆ 6 ಪೇಜ್ಗಳಿದೆ. 80% ಇರುವಂತಹ ವಿದ್ಯಾರ್ಥಿಯದ್ದು ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಸೆಲೆಕ್ಷನ್ ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು 94. ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು 94.5. ಇಲ್ಲಿ ನೋಡಿ SC ಕಾಸ್ಟ್ ಇರುವಂತಹ ವಿದ್ಯಾರ್ಥಿಯದ್ದು 84.5 ಒಂದು ಲೋ ಲೆವೆಲ್ ಕಟ್ ಆಫ್ ಇರುವಂಥ ವಿದ್ಯಾರ್ಥಿಯದ್ದು ಒಂದು ಮಹಾರಾಷ್ಟ್ರದಲ್ಲಿ ಸೆಲೆಕ್ಷನ್ ಆಗಿದೆ. ಇನ್ನು ಅಗದಿ ಒಂದು ಲೋ ಲೆವೆಲ್ ಕಟ್ ಆಫನ್ನು ನೋಡ್ಕೋತಾ ಹೋದಂತೆ ಇಲ್ಲಿ 74 ಇರುವಂಥ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ಇಲ್ಲಿ ಏನಪ್ಪ ಅಂತಂದರೆ 80ನ ತೆಗೆದು ಹಾಕಿ ಒಂದು 74 ಇರುವಂಥ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗಿದೆ. ಇಲ್ಲಿ ನೋಡ್ಬೋದು, ನಾನು ಲೈವ್ ಪ್ರೂಫಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದರ ಕೆಳಗಡೆ ನೋಡೋಣ. ಕೆಳಗಡೆ ಏನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಏನಾದರೂ ಇಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗಿದ್ದರೆ ಆಗಲೇ ಒಂದು ಎಲ್ಲರೂ ಒಂದು ಸೆಲೆಕ್ಷನ್ ಆಗಿರ್ತಾಯಿದ್ರು. ಇಲ್ಲಿ ನೋಡ್ಬೋದು 70% ಇರುವಂತಹ ವಿದ್ಯಾರ್ಥಿಯದ್ದು ಕೂಡ ಒಂದು ಸೆಲೆಕ್ಷನ್ ಆಗಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿ. ಇಲ್ಲಿ ಲೈವ್ ಪ್ರೂಫಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದರ ಕೆಳಗಡೆ ಒಟ್ಟೆ ಏನಪ್ಪ ಅಂತಂದರೆ ಒಂದು 70% ಇರುವಂಥದ್ದು, ಹಾಗೆ 80% ಇರುವಂತಹ ವಿದ್ಯಾರ್ಥಿಯದ್ದು, 74 ಇರುವಂಥ ವಿದ್ಯಾರ್ಥಿಯದ್ದು ಒಂದು ಸೆಲೆಕ್ಷನ್ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಇನ್ನು ಗುಜರಾತ್ ರಾಜ್ಯವಂತೂ ಏನಪ್ಪ ಅಂತಂದರೆ ಇಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯ ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಈಗ ಗುಜರಾತ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು 6 ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ ನೋಡಿ. ಈಗ ಹೈಲಿ ಲೋ ಲೆವೆಲ್ ಕಟ್ ಆಫ್ ಹೋಗುವಂಥ ರಾಜ್ಯ ಇದು ನೋಡಿ. ಇಲ್ಲಿ ಮೊದಲನೇ ಪೇಜ್ನಲ್ಲಿ ಏನಪ್ಪ ಅಂತಂದರೆ 70% ಇರುವಂಥ ವಿದ್ಯಾರ್ಥಿಯದ್ದು ಸೆಲೆಕ್ಷನ್ ಆಗ್ತಾ ಇದೆ. ಏನು ಮಾಡ್ತೀರಾ, ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗೋ ಚಾನ್ಸಸ್ಸು ತುಂಬಾ ಇಲ್ಲ ಅಂತಲೇ ಹೇಳ್ಬೋದು. 71 ಝೂಮ್ ಹಾಕಿ ತೋರಿಸೋದೇ ಬೇಡ. ಯಾಕಪ್ಪ ಅಂತಂದರೆ ಅಷ್ಟು ಒಂದು ಲೋ ಲೆವೆಲ್ ಕಟ್ ಆಫ್ ಕಾಣ್ತಾ ಇದೆ ಇಲ್ಲಿ ಗುಜರಾತ್ ರಾಜ್ಯದಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಲೋ ಲೆವೆಲ್ ಕಟ್ ಆಫ್ ಹೋಗೋದು ತುಂಬಾ ರೇರ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇದೇ ರೀತಿಯ ವೀಡಿಯೋಗಳಾಗಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.